ಜ್ಯೋತಿರ್ಲಿಂಗ 11ನೆಯದು ಕಾಶಿ ವಿಶ್ವನಾಥ. ಗಂಗಾತರಂಗ ರಮಣೀಯ ಜಟಾಕಲಾಪಂ ಗೌರೀ ನಿರಂತರ ವಿಭೂಷಿತ ವಾಮಭಾಗಂ ನಾರಾಯಣ ಪ್ರಿಯ ಮನಂಗ ಮದಾಪಹಾರಂ ವಾರಣಾಸಿ ಪುರಪತಿ ಭಜ ವಿಶ್ವನಾಥಂ. ವಿಶ್ವನಾಥಾಷ್ಟಕಂ ಎಂಬ ಶಿವಮಂತ್ರದಲ್ಲಿ ಬರುವ ಈ ಸಾಲುಗಳು ವಿಶ್ವಕ್ಕೇ ಒಡೆಯನಾದ ವಿಶ್ವನಾಥನ ಮಹಿಮೆಯನ್ನು ಲೋಕಕ್ಕೇ ಸಾರುತ್ತಿವೆ. ಕಾಶಿ ಎಂದಾಕ್ಷಣ ಹಿಂದೂಗಳ ಮೈಮನ ನವಿರೇಳುವುದು. ಬದುಕಿನಲ್ಲಿ ಒಮ್ಮೆಯಾದರೂ ಕಾಶಿಯಲ್ಲಿ ಗಂಗಾ ಸ್ನಾನ ಮಾಡಿ ವಿಶ್ವನಾಥನ ದರ್ಶನ ಮಾಡಿ ಗಂಗಾರತಿಯನ್ನು ವೀಕ್ಷಿಸಬೇಕೆಂಬುದೇ ಎಲ್ಲರ ಮನದಾಳದ ಬಯಕೆ. ಸೂರ್ಯದೇವನು ಹೇಗೆ ಬೆಳಕನ್ನು ನೀಡುತ್ತಾ ಈ ಜಗತ್ತನ್ನು ಸಲಹುತ್ತಿರುವನೋ ಹಾಗೆ ವಿಶ್ವನಾಥನು ತನಗೆ ಶರಣಾದವರಿಗೆ ಸುಖ, ಸಮೃದ್ಧಿ ಹಾಗೂ ಮುಕ್ತಿಯನ್ನು ನೀಡುತ್ತಿರುವನು. 2021 ಡಿಸೆಂಬರ್ 13ರಂದು ಕಾಶಿ ವಿಶ್ವನಾಥ್ ಕಾರಿಡಾರನ್ನು ಉದ್ಘಾಟಿಸಿದ ಪ್ರಧಾನಿಯವರು ಹೇಳಿದ ಮಾತುಗಳಿವು. ಇದು ಶಿವನ ಸರ್ಕಾರ. ಇಲ್ಲಿ ಸತ್ಯವೇ ಸಂಸ್ಕಾರ, ಪ್ರೇಮವೇ ಪರಂಪರೆ. ಈ ಕ್ಷೇತ್ರದಲ್ಲಿ ಎಲ್ಲ ಜಾತಿ, ಮತ, ಪಂಥದವರಿಗೆ ಮುಕ್ತ ಪ್ರವೇಶವಿದೆ. ಬಡವ ಬಲ್ಲಿದರೆಂಬ ಭೇದ ಭಾವವಿಲ್ಲ, ಲಿಂಗ ತಾರತಮ್ಯವಿಲ್ಲ. ಇಲ್ಲಿ ಮೃತ್ಯುವೂ ಮಂಗಳಕರವಾಗುತ್ತದೆ. ಕಾಶಿಯು ಭಾರತದ ಅತ್ಯಂತ ಜೀವಂತ ಅವತಾರ, ಆತ್ಮದ ಜೀವಂತ ಅವತಾರ. ಪ್ರಾಚೀನ ಭಾರತದ ಉಜ್ವಲವಾದ ಸಂಸ್ಕೃತಿಯ ಪ್ರತೀಕ. ಇದು ಆಧ್ಯಾತ್ಮಿಕ ಶಕ್ತಿ ಕೇಂದ್ರ. ಪ್ರಧಾನಿಯವರ ಮಾತನ್ನು ಕೇಳುತ್ತಿರುವಾಗ 2 ವರ್ಷಗಳ ಹಿಂದೆ ಶ್ರೀ ಶಿವಗಂಗಾ ಯೋಗ ಕೇಂದ್ರದ ಬಂಧುಗಳೊಂದಿಗೆ ಗಂಗೆಯಲ್ಲಿ ಮುಳುಗು ಹಾಕಿ ಕಾಶಿ ವಿಶ್ವನಾಥನಿಗೆ ಪಂಚಾಮೃತದ ಅಭಿಷೇಕ ಮಾಡಿ ಬಿಲ್ವ ಪತ್ರೆಯನ್ನು ಶಿವನ ಮುಡಿಗೇರಿಸಿದ್ದು ನನಗೆ ನೆನಪಾಯಿತು. ಸಂಜೆ ದೋಣಿಯಲ್ಲಿ ಕುಳಿತು ಸಾಧು ಸಂತರು ನೆರವೇರಿಸುತ್ತಿದ್ದ ಗಂಗಾರತಿಯನ್ನು ನೋಡುತ್ತಿರುವಾಗ ಸ್ವರ್ಗವೇ ದೆರೆಗಿಳಿದು ಬಂದಂತಾಗಿತ್ತು. ಎಲ್ಲರೂ ಒಟ್ಟಾಗಿ ಹರ್ ಹರ್ ಮಹಾದೇವ್ ಎಂದು ಜೈಕಾರ ಕೂಗಿದ್ದು ನೆನಪಾಯಿತು. ಅಂದು ನನ್ನ ಹಲವು ದಶಕಗಳ ಕನಸು ನನಸಾಗಿತ್ತು. ನಮಾಮಿ ಗಂಗಾ ಯೋಜನೆಯ ಪ್ರತ್ಯಕ್ಷ ಫಲಾನುಭವಿಗಳು ನಾವಾಗಿದ್ದೆವು. ಮನದಲ್ಲಿ ಹಲವು ಆಲೋಚನೆಗಳು ಮೂಡುತ್ತಿದ್ದವು. ಭಾರತದ ಧಾರ್ಮಿಕ ಮೇರು ಪರ್ವತದಂತಿರುವ ಕಾಶಿಯು ಹಲವು ಬಾರಿ ಪರಕೀಯರ ಆಕ್ರಮಣಕ್ಕೊಳಗಾಗಿತ್ತು. ಪ್ರತಿ ಬಾರಿಯೂ ಭಾರತದ ರಾಜ ಮಹಾರಾಜರು ಕಾಶಿ ವಿಶ್ವನಾಥನ ದೇಗುಲವನ್ನು ಪುನರ್ ನಿರ್ಮಾಣ ಮಾಡುತ್ತಲೇ ಬಂದರು. ಆದರೆ ಸ್ವಾತಂತ್ರ್ಯ ಬಂದು ಹಲವು ದಶಕಗಳಾದರೂ ಕಾಶಿಯಲ್ಲಿ ಯಾವುದೇ ಪುನರುತ್ಥಾನ ಕಾರ್ಯ ನಡೆಯಲೇ ಇಲ್ಲ. ಕಾಶಿ ಎಂದಾಕ್ಷಣ ಪತ್ರಿಕೆಗಳಲ್ಲಿ, ಟಿವಿ ಮಾಧ್ಯಮಗಳಲ್ಲಿ ಬರುತ್ತಿದ್ದ ಸುದ್ದಿಗಳು ಎಂಥವರನ್ನು ಧೃತಿಗೆಡಿಸುತ್ತಿದ್ದವು. ಸಹಸ್ರ ಯಾತ್ರಿಗಳು, ಗಲ್ಲಿಗಳಲ್ಲಿ ನೆಲೆಯಾಗಿರುವ ದೇಗುಲಗಳು, ಎಲ್ಲೆಲ್ಲಿಯೂ ಕಸದ ರಾಶಿ, ಗಂಗೆಯಲ್ಲಿ ತೇಲುವ ಅರೆಬರೆ ಸುಟ್ಟ ಹೆಣಗಳು ಇತ್ಯಾದಿ. ಆದರೆ ಪ್ರಖರವಾಗಿ ಬೆಳಗುವ ಸೂರ್ಯಕಿರಣಗಳನ್ನು ಕಪ್ಪು ಮೋಡಗಳು ಎಷ್ಟು ಕಾಲ ಮುಸುಕಿಡಲು ಸಾಧ್ಯ? ಅಂತೆಯೇ ಈಗ ಕಾಶಿಯು ತನ್ನ ಗತವೈಭವವನ್ನು ಮರಳಿ ಪಡೆಯುತ್ತಿದೆ. ಕಾಶಿ ಎಂದರೆ ದೇದೀಪ್ಯಮಾನವಾಗಿ ಪ್ರಜ್ವಲಿಸುವ ಜ್ಯೋತಿ ಎಂದರ್ಥ. ಕೋಟಿ ಕೋಟಿ ನಕ್ಷತ್ರಗಳಂತೆ ಪ್ರಕಾಶಿಸುವ ಬೆಳಕು. ಅಮೆರಿಕಾದ ಪ್ರಖ್ಯಾತ ಲೇಖಕನಾದ ಮಾರ್ಕ್ ಟೈನ್ ಹೇಳುವಂತೆ ಕಾಶಿಯು ಅತ್ಯಂತ ಪ್ರಾಚೀನವಾದ ನಗರ, ಪುರಾಣಗಳಿಗಿಂತ ಪುರಾತನವಾದುದು. ಸುಮಾರು 12,400 ವರ್ಷಗಳ ಹಿಂದೆ ಭಾರತದಲ್ಲಿ ದೊರೆತಿರುವ ನಾಣ್ಯಗಳ ಮೇಲೆ ಸಿದ್ಧಾಸನದಲ್ಲಿ ಕುಳಿತಿರುವ ಯೋಗಿ, ಬದಿಯಲ್ಲಿ ನಿಂತಿರುವ ನಂದಿಯ ಚಿತ್ರ ಮುದ್ರಿತವಾಗಿದೆ. ಅಂದರೆ ಈ ನಾಣ್ಯಗಳು ಚಲಾವಣೆಯಲ್ಲಿದ್ದ ಕಾಲಕ್ಕಿಂತ ಮುಂಚಿತವಾಗಿಯೇ ಆದಿಯೋಗಿ ಶಿವನು ಜನಮಾನಸದಲ್ಲೇ ನೆಲೆಯಾಗಿದ್ದಿರಬೇಕಲ್ಲವೇ? ಕಾಶಿಯ ಇತಿಹಾಸದ ಹಿನ್ನೆಲೆಯನ್ನು ನೋಡೋಣ ಬನ್ನಿ. ಇದು ಅತ್ಯಂತ ಪ್ರಾಚೀನವಾದ ದೇಗುಲವಾಗಿದ್ದರಿಂದ ಯಾರು ಕಟ್ಟಿಸಿದರು ಎಂಬುದು ಯಕ್ಷ ಪ್ರಶ್ನೆಯಾಗಿದೆ. ಮೊಘಲ್ ದೊರೆ ಅಕ್ಬರನ ಕಾಲದಲ್ಲಿ ರಾಜ ಮಾನಸಿಂಗ್ ಈ ದೇಗುಲವನ್ನು ನವೀಕರಿಸಿದನು. ಪರಕೀಯರ ದಾಳಿಯಲ್ಲಿ ಧ್ವಂಸವಾದ ದೇಗುಲದ ಸ್ಥಳದಲ್ಲಿ ಮಸೀದಿಯ ನಿರ್ಮಾಣವಾಗಿದ್ದರಿಂದ ಮಹಾರಾಣಿ ಅಹಲ್ಯಾಬಾಯಿ ಹೋಳ್ಕರ್ 1780ರಲ್ಲಿ ಈಗಿರುವ ಸ್ಥಳದಲ್ಲಿ ವಿಶ್ವನಾಥನ ದೇಗುಲವನ್ನು ನಿರ್ಮಾಣ ಮಾಡಿದರು. 1828ರಲ್ಲಿ ಗ್ವಾಲಿಯರ್ನ ಸಿಂಧಿಯಾಮನತನದ ರಾಣಿ ಬೈಜುಬಾಯಿಯು 40 ಕಂಬದ ವಿಶಾಲವಾದ ಸಭಾಮಂಟಪವನ್ನು ನಿರ್ಮಿಸಿದಳು. 1835ರಲ್ಲಿ ರಾಜ ರಣಜಿತ್ ಸಿಂಗ್ ದೇಗುಲಕ್ಕೆ 1 ಟನ್ ಚಿನ್ನವನ್ನು ದಾನವಾಗಿ ನೀಡಿ ದೇಗುಲದ ಮೇಲಿನ 3 ಶಿಖರಗಳಿಗೆ ಚಿನ್ನದ ಹೊದಿಕೆಯನ್ನು ಹಾಸಿದ. ನಂತರ ಬಂದ ನಾಗ್ಪುರದ ದೊರೆ
ರಘುಜಿ ಭೋಸ್ಲೆ ಬೆಳ್ಳಿಯಿಂದ ದೇಗುಲವನ್ನು ಸಿಂಗರಿಸಿದ. ಔರಂಗಜೇಬನ ದಾಳಿ ಮಾಡಿದಾಗ ಪುರೋಹಿತನೊಬ್ಬನು ಶಿವಲಿಂಗವನ್ನು ಹಿಡಿದೇ ಜ್ಞಾನವಾಪಿ ಬಾವಿಗೆ ಜಿಗಿದಿದ್ದನಂತೆ. 2019ರಿಂದ ಕಾಶಿಯ ಪುನರುತ್ಥಾನ ಕಾರ್ಯ ಭರದಿಂದ ಸಾಗುತ್ತಿದೆ. ಶಿಥಿಲವಾಗಿದ್ದ ಸುಮಾರು 40 ದೇಗುಲಗಳ ಪುನರ್ ನಿರ್ಮಾಣ ಮಾಡಿದ್ದಾರೆ. ಇಂದಿಗೂ ಭಾರತದ ಭವ್ಯ ಪರಂಪರೆಯಲ್ಲಿ ಧ್ರುವ ನಕ್ಷತ್ರಗಳಂತೆ ಮಿನುಗುತ್ತಿರುವ ಮಹಾನ್ ವ್ಯಕ್ತಿಗಳನ್ನು ನೆನಪಿಸಿಕೊಳ್ಳೋಣ. ಸತ್ಯವನ್ನು ತನ್ನ ಉಸಿರಾಗಿಸಿಕೊಂಡಿದ್ದ ರಾಜ ಹರಿಶ್ಚಂದ್ರನು ತನ್ನ ಪತ್ನಿಯನ್ನು ಮಾರಾಟ ಮಾಡಿ ನಂತರ ತನ್ನನ್ನು ವೀರಬಾಹುವಿನ ದಾಸನನ್ನಾಗಿ ಒಪ್ಪಿಸಿಕೊಂಡಿದ್ದು ಸ್ಮಶಾನದ ಕಾವಲುಗಾರನಾದ ಕ್ಷೇತ್ರವಿದು. ಗೌತಮ ಬುದ್ಧನು ತನ್ನ ಮೊದಲ ಉಪದೇಶವನ್ನು ನೀಡಲು ಆರಿಸಿಕೊಂಡ ಪುಣ್ಯಕ್ಷೇತ್ರ ಇದು. ಆದಿಗುರು ಶಂಕರರು ಕಾಶಿಯಲ್ಲಿ ಹಲವು ವರ್ಷಗಳ ಕಾಲ ಅಧ್ಯಯನ ನಡೆಸಿ ಇಡೀ ಭಾರತವನ್ನು ಧಾರ್ಮಿಕ ಏಕತೆಯ ಸೂತ್ರದಲ್ಲಿ ಕಟ್ಟಲು ಪ್ರಯತ್ನಿಸಿದರು. ತುಳಸಿದಾಸರು ರಾಮಚಂದ್ರ ಚರಿತಮಾನಸವೆಂಬ ಅತ್ಯುತ್ತಮ ಕೃತಿಯನ್ನು ರಚಿಸಿದ ಸ್ಥಳವಿದು. ಕೃಷ್ಣ ಭಕ್ತರಾದ ಚೈತನ್ಯ ಪ್ರಭುಗಳ ಕಾರ್ಯಕ್ಷೇತ್ರವಾಗಿತ್ತು ವಾರಣಾಸಿ. ಗುರು ನಾನಕರು, ಸತ್ಯ ಸಾಯಿಬಾಬಾ, ಸಂತ ಕಬೀರದಾಸರು, ರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದರು, ಸುಬ್ರಹ್ಮಣ್ಯ ಭಾರತಿಯವರು ಮುಂತಾದ ಸಾಧಕರು ಕಾಶಿಯಲ್ಲಿ ಜ್ಞಾನದೀಕ್ಷೆ ಪಡೆದು ದೇಶ ಸೇವೆಗೆ ತಮ್ಮ ಪ್ರಾಣವನ್ನೇ ಮುಡುಪಾಗಿಟ್ಟ ಸ್ಥಳವಿದು. ಮದನ ಮೋಹನ ಮಾಲವೀಯರು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದರು. ಆರ್ಯಭಟ, ವರಹಾಮಿಹಿರ ಮುಂತಾದ ವಿಜ್ಞಾನಿಗಳ ಅನ್ವೇಷಣೆ ನಡೆಸಿದ ಪ್ರದೇಶವಿದು. 20ನೇ ಶತಮಾನದಲ್ಲಿ ಮಹಾತ್ಮ ಗಾಂಧೀಜಿಯವರ ಕನಸಿನ ಕೂಸಾದ ಕಾಶಿ ವಿದ್ಯಾಪೀಠದ ಸ್ಥಾಪನೆಯಾಯಿತು. ಚೀನಾದಿಂದ ಆಗಮಿಸಿದ ಯಾತ್ರಿಕ ಹುಯನ್ಸಾಂಗ್ ದಾಖಲಿಸುವಂತೆ ದೇಶ ವಿದೇಶಗಳಿಂದ ವೇದ ಉಪನಿಷತ್ತುಗಳನ್ನು ಪಠಣ ಮಾಡಲು ವಿದ್ವಾಂಸರು ಕಾಶಿಯ ವಿಶ್ವವಿದ್ಯಾನಿಲಯಕ್ಕೆ ಆಗಮಿಸುತ್ತಿದ್ದರು. ನಳಂದ ವಿಶ್ವವಿದ್ಯಾಲಯದಂತಹ ಹಲವು ಪ್ರಖ್ಯಾತ ದೇವಾಲಯಗಳ ಕಾರ್ಯನಿರ್ವಹಿಸುತ್ತಿದ್ದವು. ಅವನ ಭೇಟಿ ನೀಡಿದ ಸಮಯದಲ್ಲಿ 10,000 ಗುರುಗಳು ಹಾಗೂ 30,000 ಶಿಕ್ಷಣಾರ್ಥಿಗಳು ಇದ್ದರು ಎಂದು ದಾಖಲಿಸಿದ್ದಾನೆ. ವಾರಣಾಸಿಯು ಸಂಗೀತ, ಶಿಲ್ಪಕಲೆ, ದಂತದ ಮೇಲಿನ ಕುಸುರಿ ಕೆಲಸ, ಸುಗಂಧ ದ್ರವ್ಯಗಳ ಉತ್ಪಾದನೆ ಹಾಗೂ ಸಿಲ್ಕ್ ನೇಯ್ಗೆಯ ತವರೂರಾಗಿತ್ತು. ಇಲ್ಲಿನ ಮಸ್ಲಿನ್ ಬಟ್ಟೆ ದೇಶ ವಿದೇಶಗಳಲ್ಲೂ ಹೆಸರುವಾಸಿಯಾಗಿತ್ತು. ಕಾಶಿಯ ಪೌರಾಣಿಕ ಹಿನ್ನೆಲೆಯನ್ನು ಗಮನಿಸೋಣವೇ? ಸ್ಕಂದ ಪುರಾಣದಲ್ಲಿ ಬರುವ ಕಾಶಿಯ ಖಂಡದಲ್ಲಿ ಚಿದಾನಂದ ಸ್ವರೂಪನಾಗಿದ್ದ ಶಿವ ತನ್ನ ಸೃಷ್ಟಿ ಕಾರ್ಯವನ್ನು ಕಾಶಿಯ ಕ್ಷೇತ್ರದಿಂದ ಆರಂಭಿಸಿದ್ದನೆಂಬ ಪ್ರತೀತಿ ಇದೆ. ನಿರ್ಗುಣನಾದ ಪರಶಿವನು ಸುಗುಣನಾಗಿ ಪುರುಷ ಪ್ರಕೃತಿ ಎಂದು ವಿಭಾಗವಾಗುವನು. ಅಂದಿನ ಶಿವನ ಅವತಾರವೇ ಅರ್ಧನಾರೀಶ್ವರನೆಂದು ಹೆಸರುವಾಸಿಯಾಯಿತು. ಕೈಲಾಸವಾಸಿಗಿದ್ದ ಶಿವ ಪಾರ್ವತಿಯನ್ನು ವರಿಸಿದ ಮೇಲೆ ತನ್ನ ವಾಸಸ್ಥಾನವನ್ನು ಕಾಶಿಗೆ ಸ್ಥಳಾಂತರಿಸುವನು. ಸುಂದರವಾದ ಪರಿಪೂರ್ಣವಾದ ಸ್ಥಳವಾಗಿದ್ದ ವಾರಣಾಸಿ ಶಿವನಿಗೆ ಅತ್ಯಂತ ಪ್ರಿಯವಾಗಿತ್ತು. ಪ್ರಜೆಗಳೆಲ್ಲರೂ ಶಿವನ ಬಳಿಯೇ ಹೋಗುತ್ತಿದ್ದುದನ್ನು ಕಂಡ ಕಾಶಿಯ ದೊರೆಯಾದ ದೇವದಾಸನಿಗೆ ಮತ್ಸರ ಉಂಟಾಯಿತು. ಬ್ರಹ್ಮದೇವನಿಗೆ ಪ್ರಾರ್ಥನೆ ಸಲ್ಲಿಸಿ ಶಿವನನ್ನು ತನ್ನ ರಾಜ್ಯದಿಂದ ಹೊರಕಳಿಸಬೇಕೆಂಬ ಬೇಡಿಕೆಯನ್ನು ಇಟ್ಟನು. ಶಿವನು ಬ್ರಹ್ಮನ ಅಣತಿಯಂತೆ ಮಂದಾರ ಪರ್ವತದೆಡೆಗೆ ಪ್ರಯಾಣ ಬೆಳೆಸುವನು. ಆದರೆ ಶಿವನಿಗೆ ಕಾಶಿಗೆ ಹಿಂದಿರುಗಲೇಬೇಕೆ ಮಹತ್ತರವಾದ ಆಕಾಂಕ್ಷೆ ಉಂಟಾಯಿತು. ಆಗ ಬ್ರಹ್ಮದೇವನು ರಾಜ ದೇವದಾಸನ ಮನವೊಲಿಸಿ ಅವನನ್ನು ತಪೋವನಕ್ಕೆ ಕಳಿಸುವನು. ನಂತರ ಶಿವನು ತನ್ನ ಗಣದೊಂದಿಗೆ ಕಾಶಿ ಕ್ಷೇತ್ರದಲ್ಲಿ ನೆಲೆಸುವನು. ಮತ್ತೊಂದು ಐತಿಹ್ಯ ಕೇಳೋಣ ಬನ್ನಿ. ಒಮ್ಮೆ ಪಾರ್ವತಿಯ ಕಿವಿಯೋಲೆ ಕೆಳಗೆ ಬಿದ್ದು ಹೋಗುವುದು. ಆಗ ವಿಷ್ಣು ಅದನ್ನು ಹುಡುಕಲು ಭೂಮಿಯನ್ನು ಅಗಿಯುತ್ತಾ ಹೋದನಂತೆ. ಆಗ ನೆಲಕ್ಕೆ ಬಿದ್ದ ಅವನ ಬೆವರಿನ ಹನಿಗಳು ಮಣಿಕರ್ಣಿಕಾ ಕುಂಡವಾಗಿ ಮಾರ್ಪಾಡಾಯಿತಂತೆ. ನಂತರ ಶಿವನ ಮುಡಿಯಿಂದ ಇಳಿದು ಬಂದ ಗಂಗೆಯನ್ನು ಸೇರಿದಳು ಮಣಿಕರ್ಣಿಕ. ಇನ್ನೊಂದು ಪ್ರಸಂಗ ವಿಸ್ಮಯಕಾರಿಯಾಗಿದೆ. ಅಸತ್ಯವನ್ನಾಡಿದ ಬ್ರಹ್ಮದೇವನ ತಲೆಯನ್ನು ಕಡಿದ ಶಿವನು ಬ್ರಹ್ಮಹತ್ಯಾದೋಷ ನಿವಾರಣೆಗಾಗಿ ಬ್ರಹ್ಮನ ತಲೆಯನ್ನೇ ಕಪಾಲವನ್ನಾಗಿ ಹಿಡಿದು ಭಿಕ್ಷಾಟನೆ ನಡೆಸುವನು. ಅವನಿಗೆ ಭಿಕ್ಷೆ ಹಾಕಿದ ಪಾರ್ವತಿಯು ಅನ್ನಪೂರ್ಣೇಶ್ವರಿ ಎಂದು ಪ್ರಸಿದ್ಧಿಯಾದಳು. ಕಾಶಿ ವಿಶ್ವನಾಥನ ದೇಗುಲದಲ್ಲಿ ಒಂದು ಚೌಕಾಕಾರದ ಬೆಳ್ಳಿಯ ಪೀಠದಲ್ಲಿ ಶಿವಲಿಂಗವನ್ನು ಸ್ಥಾಪಿಸಲಾಗಿದೆ. ದೇಗುಲದ ಪ್ರಾಂಗಣದಲ್ಲಿ ಅವಿಮುಕ್ತೇಶ್ವರ, ಕಾಲಭೈರವ, ವಿಷ್ಣು, ಗಣೇಶ, ಕಾರ್ತಿಕೇಯ ಮುಂತಾದ ದೇವಾಲಯಗಳು ಇವೆ. ಇಲ್ಲಿ ಶಿವನಿಗೆ 4 ಬಾರಿ ಪೂಜೆ ಸಲ್ಲಿಸಲಾಗುತ್ತದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಮುಂಜಾನೆ 3ರಿಂದ 4 ಗಂಟೆ ನಡೆಯುವ ಆರತಿಗೆ ಮಂಗಳಾರತಿ ಎಂದು, ಮಧ್ಯಾಹ್ನ 12 ಗಂಟೆಗೆ ನಡೆಯುವ ಪೂಜೆಗೆ ಭೋಗ್ ಆರತಿ ಎಂದು,
ಸಂಜೆ 7:15 ನಡೆಯುವ ಆರತಿಗೆ ಸಂಧ್ಯಾ ಆರತಿ ಎಂದು, ರಾತ್ರಿ 11 ಗಂಟೆ ನಡೆಯುವ ಆರತಿಗೆ ಶೃಂಗಾರ ಆರತಿ ಎಂದು ಕರೆಯುವರು. ಇಲ್ಲಿ ವಿಶಿಷ್ಟವಾದ ಒಂದು ಪರಂಪರೆಯೊಂದಿದೆ. ಶಿವನ ದರ್ಶನಕ್ಕೆ ಆಗಮಿಸುವ ಭಕ್ತರು ತಮಗೆ ಪ್ರಿಯವಾದ ವಸ್ತುವನ್ನು ದೇವರ ಸನ್ನಿಧಿಯಲ್ಲಿ ಬಿಟ್ಟು ಹೋಗಬೇಕು. ನಾನು ಎಂಬ ಅಹಂಭಾವವನ್ನು ಕಾಶಿಯಲ್ಲಿ ತ್ಯಜಿಸಿ ಬರುವ ಸಂಕಲ್ಪವನ್ನು ಮಾಡಬೇಕು. ಕಾಶಿಯಲ್ಲಿ ಮರಣ ಹೊಂದಿದವರಿಗೆ ಪುನರ್ಜನ್ಮ ಇಲ್ಲ, ಹುಟ್ಟು ಸಾವಿನಿಂದ ಮುಕ್ತಿ ಪಡೆಯುವವರು ಎಂಬ ಪ್ರತೀತಿ ಇರುವುದರಿಂದ ಇಲ್ಲಿಗೆ ಮರಣಶೆಯಲ್ಲಿರುವವರು ಬರುವರು. ಅವರಿಗೆಂದೇ ಕೆಲವು ಬಿಡಾರಗಳು ಇವೆ. ಮರಣ ಹೊಂದಿದವರ ಅಂತ್ಯ ಸಂಸ್ಕಾರವನ್ನು ಮಾಡಲು ಹಲವು ಘಾಟ್ಗಳು ಇವೆ. ದಶಾಶ್ವಮೇಧ ಘಾಟ್, ಪಂಚಗಂಗಾ ಘಾಟ್, ಮಣಿಕರ್ಣಿಕಾ ಘಾಟ್, ಹರಿಶ್ಚಂದ್ರ ಘಾಟ್ ಇವುಗಳೇ ಮುಖ್ಯವಾದವು. ಹರಿಶ್ಚಂದ್ರ ಘಾಟ್ನಲ್ಲಿ ದಿನವೂ 24 ಗಂಟೆಯೂ ಶವಸಂಸ್ಕಾರ ನಡೆಯುತ್ತಲೇ ಇರುವುದು. ಹರಿಶ್ಚಂದ್ರ ಹಚ್ಚಿದ ಬೆಂಕಿ ಇನ್ನೂ ಆರಿಲ್ಲ ಎಂಬ ಪ್ರತೀತಿಯೂ ಇದೆ. ಸದ್ಗುರುಗಳ ಮಾತಿನಲ್ಲಿ ಹೇಳುವುದಾದರೆ, ಬ್ರಹ್ಮಾಂಡವನ್ನು ಕುತೂಹಲ ಹಾಗೂ ಅಚ್ಚರಿಯಿಂದ ವೀಕ್ಷಿಸಿದ ಮಹರ್ಷಿಗಳು ಗಗನದಲ್ಲಿ ಆಕಾಶಕಾಯಿಗಳು ಪರಿಭ್ರಮಣ ಮಾಡುತ್ತಲೇ ವಿಕಾಸ ಹೊಂದುತ್ತಿರುವುದನ್ನು ಗುರುತಿಸಿದರು. ಬ್ರಹ್ಮಾಂಡದ ಪ್ರತಿರೂಪವನ್ನು ರಚಿಸಲು ಮುಂದಾದರು. ಅವರ ಯೋಗ ಶಾಸ್ತ್ರದ ತಳಹದಿಯ ಮೇಲೆ ರಚಿಸಿದ ಸ್ಥಳವೇ ಕಾಶಿ. ಆದಿಯೋಗಿ ಶಿವನ ವಾಸಸ್ಥಾನವನ್ನು ಮಾನವನ ದೇಹದ ಆಕೃತಿಯಲ್ಲೇ ರಚಿಸಿದರು. ಅವರು ನಿರ್ಮಿಸಿದ 72,000 ದೇಗುಲಗಳು ಮಾನವನಲ್ಲಿರುವ 72 ಸಹಸ್ರ ನಾಡಿಗಳ ಸಂಕೇತವಾಗಿ ನಿಲ್ಲುತ್ತದೆ. ಅವುಗಳಲ್ಲಿ ಪ್ರಮುಖವಾದ 108 ದೇವಾಲಯಗಳು ಮನುಷ್ಯನಲ್ಲಿರುವ ಚಕ್ರಗಳ ರೂಪವಾಗಿ ನಿಲ್ಲುತ್ತದೆ. 54 ದೇಗುಲಗಳು ಶಿವನ ಆಲಯಗಳಾದರೆ 54 ದೇಗುಲಗಳು ಶಕ್ತಿಯ ಆಲಯಗಳಾಗಿವೆ. ಶಿವನಿಗೆ ಭೂತೇಶ್ವರ ಎಂಬ ಹೆಸರಿನಿಂದ ಕರೆದರು. ಕಾರಣ ಪಂಚಭೂತಗಳಾದ ಜಲ, ಪೃಥ್ವಿ, ಆಕಾಶ, ವಾಯು, ಅಗ್ನಿ ಮಾನವನಲ್ಲಿಯೂ ಇದೆ. ಶಿವನು ತನ್ನ ತ್ರಿಶೂಲದ ಮೇಲೆ ಈ ನಗರದ ಚೈತನ್ಯ ಸ್ವರೂಪವನ್ನು ನಿಲ್ಲಿಸಿದ್ದಾನೆಂಬ ಪ್ರತೀತಿಯೂ ಇದೆ. ಮಾನವನ ಅಂತರಾತ್ಮದ ಜಾಗೃತಿಗಾಗಿಯೇ ಕಾಶಿಯನ್ನು ನಿರ್ಮಿಸಿದ್ದರಿಂದ ಕಾಶಿ ಕ್ಷೇತ್ರವು ಎಂದಿಗೂ ಎಂದೆಂದಿಗೂ ಅಮರ. भज मन